ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಂತೂ ಪದೇ ಪದೇ ಯಾವ್ದಾದ್ರೂ ಒಂದ್ ಅಪಾಯ ಇವ್ರನ್ನ ಹುಡ್ಕೊಂಡ್ ಬರ್ತಾನೆ ಇದೆ. ತುಂಬಾ ಭಯ ಆಗ್ತಿದೆ. ಇವ್ರಿಗೆ ಇದೆಲ್ಲ ಯಾಕೆ ಆಗ್ತಿದೆ? ಅದ್ರಲ್ಲೇನಿದೆ ಭಾಗ್ಯ? ಅವಾಗವಾಗ ಜೀವನದಲ್ಲಿ ಇಂಥದ್ದೆಲ್ಲ ಎದುರಾಗೋದು ಸರ್ವೇ ಸಾಧಾರಣ ಅಲ್ವಾ? ಆಗಾಗ ಹೀಗಾಗೋದು ತುಂಬಾ ಸಾಮಾನ್ಯನೇ ಅತ್ತೆ. ಆದ್ರೆ ಯಾವಾಗ್ಲೂ ಇವ್ರಿಗೆ ಅಪಾಯ ಆಗೋದು ಅಷ್ಟು ಸಾಮಾನ್ಯ ಅಲ್ಲ ಅಲ್ವಾ? ಮಿತ್ರ ಅವ್ರ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ? ಅಯ್ಯೋ, ಆ ಥರದ್ದೆಲ್ಲ ಏನೂ ಇಲ್ಲ ಭಾಗ್ಯ. ಏನು ಅತ್ತೆ, ಒಂದ್ಸಲ ಮಿತ್ರ ಅವ್ರ ಜಾತಕನ ಯಾರಿಗಾದ್ರೂ ತೋರ್ಸೋದು ಒಳ್ಳೇದನ್ನಿಸ್ತಿದೆ ನನ್ಗೆ. ಇಷ್ಟೊಂದು ಸಮಸ್ಯೆಗಳು ಬರೋದು ಒಳ್ಳೇದಲ್ಲ. ಜೊತೆಗೆ ಅಷ್ಟು ಸುಲಭವಾಗಿ ತಗೊಳ್ಳೋ ವಿಷಯನೂ ಅಲ್ಲ. ಭಾಗ್ಯ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಪ್ರಪಂಚದಲ್ಲಿ ನನ್ನೊಬ್ಬನಿಗೆ ಅಪಾಯ ಬರ್ತಾ ಇರತ್ತಾ ಹೇಳು? ಅದ್ ಹಾಗಲ್ಲ ರೀ, ನಡೆದಿದ್ದೆಲ್ಲ ನೋಡಿದ್ರೆ. ಭಾಗ್ಯ, ನೀನು ನೋಡ್ತಿರೋದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯೋದೆ. ನನಗೇನೋ ಸ್ಪೆಷಲ್ ಆಗಿ ಆಗ್ತಿರೋದಲ್ಲ. ದೋಷನೂ ಇಲ್ಲ, ಗಂಡಾಂತರನೂ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ ನಿನ್ ಮನ್ಸನ್ನ ಹಾಳು ಮಾಡ್ಕೋಬೇಡ. ಹೌದು ಭಾಗ್ಯ, ನೀನು ಎಷ್ಟು ಯೋಚನೆ ಮಾಡ್ತೀಯೋ ಅಷ್ಟು ಅದು ದೊಡ್ಡ ವಿಷಯ ಥರ ಕಾಣಿಸುತ್ತೆ. ಎಷ್ಟು ಕಡಿಮೆ ಆಲೋಚನೆ ಮಾಡ್ತೀಯೋ ಅಷ್ಟು ಚಿಕ್ಕ ವಿಷಯ ಥರ ಅನಿಸುತ್ತೆ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ, ಸರಿನಾ? ಏ ವಿವೇಕ್, RK ಕನ್ಸ್ಟ್ರಕ್ಷನ್ಸ್ ಡೀಲ್ ಬಗ್ಗೆ ಅಣ್ಣನ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡು. ಸರಿ ದೊಡ್ಡಪ್ಪ, ಹೋಗು ಬಾಣ. ಇವತ್ತು ಹೋಗಿ ನನ್ನ ಬಂಗಾರ ಭಾಗ್ಯನ ನೋಡ್ಕೊಂಡು ಬಂದೆ ಕಣ್ರು. ನಿನಗಂತ ಧೈರ್ಯ ಏನೋ ತಂದೆ? ಸಿಕ್ಕಿದ್ರೆ ನಾಯಿ ಹೊಡೆದಂಗೆ ಹೊಡೆದಿರೋರು. ಅವನಿಗೆ ಅಷ್ಟೊಂದು ಸೀನ್ ಇಲ್ಲ ಕಣೋ. ಯಾರು ನನ್ನನ್ನು ಕಂಡಿಡಿಲೇ ಇಲ್ಲ. ಆ ಮಿತ್ರ ಮುಂದೆ ಧೈರ್ಯವಾಗಿ ನನ್ನ ಡಾರ್ಲಿಂಗ್ ಭಾಗ್ಯಗೆ ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೀನಿ. ಎಲ್ಲ ಸರಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಕಾಸ್ಟ್ಲಿ ಎಣ್ಣೆ ಹೊಡಿತಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದೆ ಕಣ್ರು. ಆ ಭಾಗ್ಯನೇನಾದ್ರೂ ಮದುವೆ ಆಗಿದ್ದಿದ್ರೆ ನನ್ನ ಲೈಫೇ ಚೇಂಜ್ ಆಗೋಗಿರೋದು. ಲೋ, ಭಾಗ್ಯನ ವಿಚಾರ ಬಿಡಿದ್ರೆ ಯಾಕೋ ಬಿಡ್ತಿಲ್ಲ. ಏನಕ್ಕೆ ಬಿಡ್ಬೇಕು? ಏನಕ್ಕೆ ಬಿಡ್ಬೇಕು? ಈಗ ಹುಡುಗಿ ಸ್ಟೇಟಸ್ ಬೇರೆ, ನಿನ್ ಸ್ಟೇಟಸ್ ಬೇರೆ. ಇವಾಗೇನೋ ಸ್ಟೇಟಸ್ ಬೇರೆ ಆಗಿರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ನನ್ನ ಗೂಡ್ಗೆ ಸೇರ್ಬೇಕಾದ ಹಕ್ಕಿ ಅವಳು. ಅಯ್ಯೋ, ಕೇಳೋದನ್ನೇ ಮರ್ತ್ಬಿಟ್ಟೆ. ಆ ಮಿತ್ರ ಕಾರ್ದು ಬ್ರೇಕ್ಗಳನ್ನ ತೆಗೆದ್ಬಿಟ್ಟೆ ಅಂತಲ್ಲ, ಅವನ್ಗೇನಾದ್ರು ಆಗೋದ್ರೆ? ಹೋದ್ರೆ ಹೋಗ್ಲಿ, ಅವನೊಬ್ಬ ವೇಸ್ಟ್. ಆ ಭಾಗ್ಯನ್ನ ನನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಅವನೇ ಅಡ್ಡ ಇರೋದು. ಸತ್ರೆ ನನ್ನ ದಾರಿ ಕ್ಲಿಯರ್ ಆಗತ್ತೆ. ಯಾಕೋ ದೊಡ್ಡವ್ರ ಹತ್ರ ಇಟ್ಕೊಳ್ತಿದ್ಯಾ? ಆ ಮಿತ್ರಗೆ ಏನಾದ್ರು ಆದ್ರೆ ನಿನ್ನ ಜೀವಂತ ಸಮೇತ ಬಿಡ್ತಾರ? ಅವ್ರು ನನ್ನೇನೋ ಮಾಡ್ತಾರೆ. ಈ ಸಲ ನನ್ನ ತಂಟೆಗೆ ಬಂದ್ರೆ ಒಬ್ಬೊಬ್ಬರ ಜಾತಕನು ಬದಲಾಯಿಸ್ತೀನಿ. ಆ ಮಿತ್ರನ ಕತೆ ಮುಗಿಸಿ ಆದ್ರೂ ನನ್ನ ಭಾಗ್ಯನ ನನ್ನ ಸ್ವಂತ ಮಾಡ್ಕೊಳ್ತೀನಿ. ಭಾಗ್ಯ. ಹಾ ಹೇಳಿ ಅಜ್ಜಿ, ಎಲ್ಲಿದ್ಯಾ? ಅತ್ತೆ
ರೂಮಲ್ಲಿ ಬಟ್ಟೆ ಇಡ್ತಿದೀನಿ. ನನ್ ಟ್ಯಾಬ್ಲೆಟ್ ಎಲ್ಲಿದೆ, ಸ್ವಲ್ಪ ತಂದ್ಕೊಡ್ತ್ಯಾ? ಹಾ, ತರ್ತೀನಿ. ಅರೆ, ಇದು ಅತ್ತೆ ಮಾವನ್ ಮದ್ವೆ ಪತ್ರಿಕೆ. ಈ ಕಾರ್ಡ್ ಪ್ರಕಾರ ನೋಡಿದ್ರೆ ಅತ್ತೆ ಮಾವಂಗೆ ನಾಳೆನೇ ಆನಿವರ್ಸರಿ. ಅಂದ್ಮೇಲೆ ಆನಿವರ್ಸರಿ ಮಾಡ್ಬೇಕಲ್ಲ. ಇಲ್ಲಿವರೆಗೂ ಇದ್ರ ಬಗ್ಗೆ ಯಾರೂ ಮಾತಾಡ್ಲಿಲ್ವಲ್ಲ. ಏನ್ರಿ, ಏನ್ ಭಾಗ್ಯ? ನಾಳೆ ಅತ್ತೆ ಮಾವ ಮದ್ವೆ ಆಗಿದ್ದೀನನಾ? ಓ ಯಾ, ಮರ್ತೇ ಬಿಟ್ಟಿದ್ದೆ ನಾನು. ನಾಳೆ ಮಾಮ್ ಡ್ಯಾಡ್ ಆನಿವರ್ಸರಿ. ಹೌದಲ್ಲ ಅಣ್ಣ, ನಮ್ಗೆ ಯಾರಿಗೂ ನೆನಪೇ ಇಲ್ಲ. ನಾನ್ ಕೂಡ ಮರ್ತ್ಬಿಟ್ಟೆ ಕಣೋ. ಸರಿ ಸರಿ, ಈಗ್ಲಾದ್ರೂ ನೆನ್ಪಾಯ್ತಲ್ಲ. ನಾಳೆ ಅತ್ತೆ ಮಾವನ್ ಆನಿವರ್ಸರಿ ಸೆಲಿಬ್ರೇಷನ್ನ ಗ್ರ್ಯಾಂಡ್ ಆಗಿ ಮಾಡೋಣವಾ? ಏನೋ ಸೆಲೆಬ್ರೇಷನ್ಸ್ ಅದು ಇದು ಅಂತಿದ್ದೀರಾ? ಹೌದು ಮಾವ, ನಾಳೆ ನಿಮ್ ಆನಿವರ್ಸರಿ ಅಲ್ವಾ? ಓ, ಮರ್ತೇ ಬಿಟ್ಟಿದ್ದೆ. ನಾಳೆ ನಿಮ್ ಮದ್ವೆ ಆನಿವರ್ಸರಿಗೆ ನನ್ ಕೈಯಾರೆ ನಾನೇ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಈ ತರ ದೊಡ್ಡ ದೊಡ್ಡ ವಿಷಯ ಎಲ್ಲ ನಿಂಗೆಲ್ ಗೊತ್ತಾಗತ್ತೆ ಭಾಗ್ಯ? ಆ ವಿಷಯದ ಬಗ್ಗೆ ನನಗ್ ಬಿಟ್ಬಿಡು, ನಾನೆಲ್ಲ ನೋಡ್ಕೋತೀನಿ. ಮನೀಷಾ, ನಿನ್ಗೆ ಈ ಕುಟುಂಬ ಫ್ಯಾಮಿಲಿ ಫ್ರೆಂಡ್ಸ್, ಆದ್ರೆ ನನ್ಗೆ ನನ್ ಫ್ಯಾಮಿಲಿ. ನನ್ ಫ್ಯಾಮಿಲಿಗೋಸ್ಕರ ನಾನೇ ಏನಾದ್ರೂ ಮಾಡಿದ್ರೆ ನನ್ ಮನ್ಸಿಗೆ ತೃಪ್ತಿ ಆಗುತ್ತೆ. ಅದಕ್ಕೆ ನಾನೇ ಮಾಡ್ತೀನಿ. ಅತ್ತೆ ಮಾವ, ನಿಮ್ಗೆ ಓಕೆ ಅಲ್ವಾ? ನೋಡು ಭಾಗ್ಯ, ಫಂಕ್ಷನ್ ಅಂದ್ರೆ ಬರೀ 16 ಜನನ್ ಕರೆದು ಊಟ ಹಾಕೋದಲ್ಲ. ಬಂದಿರೋ ಆ ಜನಗಳ ಗೌರವ ಮರ್ಯಾದೆಗೆ ಭಂಗ ಆಗದಿರೋ ಹಾಗೆ ನೋಡ್ಕೋಬೇಕು. ಅವ್ರ ಮುಂದೆ ನಮ್ಮ ಮರ್ಯಾದೆನೂ ಹೋಗ್ದಿರೋ ಹಾಗೆ ನೋಡ್ಕೋಬೇಕು. ಇಂಥ ಪರಿಸ್ಥಿತಿಲಿ ಯಾವುದೇ ಸಣ್ಣ ತಪ್ಪು ನಡೆದು ಎಲ್ಲರೂ ಬೆರಳು ತೋರಿಸಿ ಮಾತಾಡ್ತಾರೆ. ಯಾವುದೇ ಲೋಪ ಕಾಣಿಸಿದ್ರು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಂಥ ಸೆಲೆಬ್ರೇಷನ್ಸ್ ನಾವು ತುಂಬ ಜಾಗೃತಿಯಾಗಿ ಮಾಡಬೇಕು. ಮನೀಷಾ ಮಾಡ್ತೀನಿ ಅಂತ ಇದ್ದಾಳಲ್ವಾ, ಅವಳಿಗೆ ಮಾಡೋದಕ್ಕೆ. ಇಂಥ ವಿಷಯಕ್ಕೆಲ್ಲ ನೀವ್ ಹೆದ್ರೋದೇ ಬೇಡ ಅತ್ತೆ. ನನ್ಗಿದೆಲ್ಲ ಅಭ್ಯಾಸ ಇದೆ. ಅದೂ ಅಲ್ದೆ ನಾನ್ ಈ ಮನೆಗ್ ಬಂದ್ಮೇಲೆ ನಿಮ್ಗಾಗ್ತಿರೋ ಮೊದಲನೇ ಆನಿವರ್ಸರಿ ನಾನೇ ಎಲ್ಲ ನೋಡ್ಕೊಂಡ್ರೆ ನನಗ್ ತುಂಬಾನೇ ಖುಷಿ ಆಗುತ್ತೆ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.